ಕರ್ನಾಟಕದವರಾ? ಹೌದು. ಇದ್ಯಾಕೆ ತಮಿಳು ಮತ್ತು ತೆಲುಗು ಹೀರೋಗಳನ್ನ ಹಾಕಿದ್ದೀರಾ? ಎಲ್ಲರೂ ಇರಲಿ ಬೆಂಗಳೂರು ಅಂದರೆ ಎಲ್ಲರೂ ಇರ್ತಾರೆ. ಸೊ ಈಗ ಬೇರೆ ಕಡೆ ಆಂಧ್ರದಲ್ಲಿ ತಮಿಳ್ನಾಡುವಲ್ಲಿ ಕನ್ನಡದವ್ರು ಇರ್ತಾರಾ? ಮತ್ತು ಇಲ್ಲಿ ಯಾಕೆ ಹಾಕಿದ್ದೀರಾ? ಈ ಸ್ವಾಮಿ ಮಾತಾಡಿ, ನಾನು ಕಸ್ಟಮರ್ ತಾನೆ, ಮಾತಾಡಿ ಇಲ್ಲಿ. ಯಾಕೆ ಬೇರೆ ಹೀರೋಗಳನ್ನ ಹಾಕಿದ್ದೀರಾ? ಸರ್ ಎಲ್ಲರೂ ಇರ್ತಾರೆ ಸರ್, ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮ ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ. ಬೇರೆ ರಾಜ್ಯದಲ್ಲಿ ಕನ್ನಡದ ಹೀರೋದು ಫೋಟೋ ಹಾಕಿರ್ತಾರಾ? ಕನ್ನಡ ಅವರು ಇದಾರಲ್ಲ, ಕನ್ನಡ ನಾನು- ಆಲ್ಮೋಸ್ಟ್ ಆಲ್ ಜಾಸ್ತಿ ಕೇಳಿ ಇಲ್ಲಿ, ನಾನು ಕೇಳ್ತಾ ಇರೋ ಪ್ರಶ್ನೆ ಇಲ್ಲಿ ಕನ್ನಡದವ್ರು ಹಾಕಿಲ್ಲ ಅಂತಲ್ಲ. ಬೆಂಗಳೂರಲ್ಲಿ ಕೇಳಿ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಬಂಗಾರಪೇಟೆಯವ್ರು ತಾನೆ, ಕನ್ನಡದವ್ರು ತಾನೆ, ಕೇಳಿಸ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡ ಹೀರೋದು ಫೋಟೋ ಇರುತ್ತಾ? ಇಲ್ಲಿ ಹಾಕಿದೆ. ಎಲ್ಲ ಹಾಕಿದೆ ಅಂದರೆ ಬೆಂಗಳೂರಲ್ಲಿ ಕನ್ನಡ ಒಂದೇ ಮಾತಾಡ್ತಿಲ್ಲ ಸರ್, ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ. ಸೊ ನೀವು ಬೇರೆ ಭಾಷೆನ ಪ್ರೀತಿಸ್ತೀರಾ? ಬೇರೆ ಭಾಷೆ ಸೊ ನೀವೀಗ ಆ ಫೋಟೋಸ್ ತೆಗಿಯಲ್ಲ, ತೆಗಿತೀವಿ, ತೆಗ್ದಿರ್ಲಿಲ್ಲ ಅಂದರೆ ಅವಾಗ ಮಾತಾಡ್ತೀವಿ. ನೀವು ಕರ್ನಾಟಕದಲ್ಲಿ ಬೇರೆ ಚಲನಚಿತ್ರ ನಟರ ಫೋಟೋ ಹೆಂಗೆ ಹಾಕ್ತೀರಾ? ನಾವು ಹೇಳ್ತಾ ಇದೀವಿ, ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಆಫ್ ಆಲ್ ನಾವು ಮಾತಾಡೋಕ್ಕೆ ಬೇರೆ ಸೊ ನಿಮಗೆ ಬೇರೆ ಭಾಷೆ ಆ್ಯಕ್ಟರ್ಸ್ ಇಂಪಾರ್ಟೆಂಟ್? ಇಲ್ಲ, ಕನ್ನಡ ಅವರು ಇದ್ದಾರೆ. ಕನ್ನಡ ಅವರು ಇದ್ದಾರೆ, ಬೇರೆ ಯಾಕೆ? ಚಿರಂಜೀವಿ ಯಾಕೆ? ಕಮಲ್ ಹಾಸನ್ ಯಾಕೆ? ಯಾಕೆ ಯಾಕೆ ಕರ್ನಾಟಕದಲ್ಲಿ ಯಾವುದಾದ್ರೂ ಮೂವಿ ರಿಲೀಸ್ ಆಗ್ತಿದ್ರೆ ಯಾರಾದರೂ ರೀ ಸಿನಿಮಾ ಹಾಳಾಗೋಗ್ಲಿ. ನಿಮಗೆ ತಮಿಳ್ನಾಡುವಲ್ಲಿ, ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೋಟೋ ಸಿಗುತ್ತಾ? ಅಣ್ಣವ್ರ ಫೋಟೋ ಸಿಗುತ್ತಾ? ಶಂಕರಣ್ಣನ ಫೋಟೋ ಸಿಗುತ್ತಾ? ಅಂಬರೀಷ್ ಅಣ್ಣನ ಫೋಟೋ ಸಿಗುತ್ತಾ? ನೀವು ಯಾಕೆ ಹಾಕಿದ್ದೀರಾ? ಈಗ ಮಾತಾಡಿ. ಹಾಕಿದ್ದೀವಿ. ಕನ್ನಡ ವಿರೋಧಿಗಳ ಥರ ಆಡ್ತೀರಲ್ರಿ. ಇಲ್ಲಿ ಬಂದು ವ್ಯಾಪಾರ ಮಾಡ್ತೀರಾ, ಊರಿಂದ ಊರಿಗೆ ಬಿಟ್ಟು ಬೆಂಗಳೂರಿಗೆ. ಮತ್ತೆ ಇದು ಮಾಡಿದ್ರೆ ಇದು ಮಾಡ್ತೀರಾ? ಹಾಕಿಲ್ಲ ಅಂದ್ರೆ ಏನೋ ಅನ್ಕೋಬೋದು ನಾವು. ಬೇರೆಯವ್ರನ್ನ ಯಾಕೆ ಹಾಕಿದ್ದೀರಾ? ನಾವು ಕರ್ನಾಟಕವರೇ. ಸರಿ, ಕಮಲ್ ಹಾಸನ್ನ ಚಿರಂಜೀವಿನ ಯಾಕ್ರಿ ಹಾಕಿದ್ದೀರಾ? ತೆಗಿತೀವಿ ಬಿಡ್ರಿ ಸುಮ್ಮನೆ. ನಾಳೆ ತೆಗಿಬೇಕು.